ಈ ವೇದಿಕೆಯಲ್ಲಿ ನಾನೊಂದು ಪ್ರಾಮಿಸ್ ಮಾಡ್ತೀನಿ, ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕೂಡ ಒಂದಲ್ಲ ಒಂದಿನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಲವ್ಲೇ. ಕನ್ನಡ ರ್ಯಾಪರ್ನ ಪ್ರಮುಖರಲ್ಲಿ ಇವರು ಕೂಡ ಒಬ್ರು. ಇವ್ರ ಮಾತು ಕೇಳಿದ್ರೆ ಮೋಟಿವೇಶನ್, ಬೀಟ್ಸ್ ಕೇಳಿದ್ರೆ ಎಕ್ಸೈಟ್ಮೆಂಟ್, ಹಾಡನ್ನ ಲಿರಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು ಮನಸ್ಸಿಗೆ ಒಂಥರ ನೆಮ್ಮದಿ. ಒಳ್ಳೇದೇ ಆಗೋದು, ಆಲ್ ಓಕೆ, ಬಿ ಹ್ಯಾಪಿ, ಯೋಚನೆ ಮಾಡೋದು ಮತ್ಯಾಕೆ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಆಲ್ ಓಕೆ. ಮೇನ್ ಕಿತ್ತರಾಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಜನ ಫಿಲ್ಮ್ ಅವಾರ್ಡ್ಸ್ ಮಾಡ್ತಾರೆ, ಅದರದೇ ಆದಂಥ ಕ್ಯಾಟಗರೀಸ್ ಇರುತ್ತೆ, ಭಾಳ ಖುಷಿಯಾದಂಥ ವಿಷಯ. ಆದರೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಅಂತ ಇದೆ ಕನ್ನಡದಲ್ಲಿ, ಅದನ್ನ ರೆಕಗ್ನೈಸ್ ಮಾಡಿ ಇವತ್ತು ಅವಾರ್ಡ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್ ಅಂತ ಭಾಳ ಖುಷಿ, ಹೆಮ್ಮೆ ಆಗ್ತಾ ಇದೆ, ಜೊತೆ ಖುಷಿ ಆಗ್ತಾ ಇದೆ. ಆ್ಯಂಡ್ ರಾಕಿ ಬಾಯ್ ಯಶ್ ಒಂದು ಪ್ರೋಗ್ರಾಮಲ್ಲಿ ಹೇಳಿದರು, ಕನ್ನಡ ಸಿನಿಮಾಗಳು ಒಂದಲ್ಲ ಒಂದು ದಿನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ. ಈ ವೇದಿಕೆಯಲ್ಲಿ ನಾನೊಂದು ಪ್ರಾಮಿಸ್ ಮಾಡ್ತೀನಿ, ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕೂಡ ಒಂದಲ್ಲ ಒಂದಿನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಲವ್ಲೇ. 3 ವೇದಾಂತ ನಾವು ಬೆಳೀತಾ ಕೇಳಿದೀವಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಇವಾಗ ಭಾರ್ಯ ದೇವೋ ಭವ, ಕೊನೆಯದಾಗಿ ಹಿತಶತ್ರು ದೇವೋ ಭವ ಅಂತ. ಸಕ್ಸಸ್ ಸುಮ್ಮನೆ ಬರಲ್ಲ, ಬಂದಿರೋದು ನಿನ್ನ ಹಿತಶತ್ರುಗಳನ್ನ ನೋಡಿ ಕಲ್ತ್ಕೊಂಡು ಅದರಿಂದ ಬೆಳೆಯೋದು ಬಹಳ ಇರುತ್ತೆ. ಸೊ ಐ ಥಿಂಕ್ ಅವ್ರಿಗೆ ಡೆಡಿಕೇಟ್ ಮಾಡಕ್ಕೆ ಈ ಒಂದು ಪ್ರಶಸ್ತಿ ಹಿತಶತ್ರುಗಳಿಗೆ 100% ಒನ್ ಆಫ್ ದ ಡೆಡಿಕೇಶನ್. ಈಗ ಹೊರಡಗಿಂತ ಮುಂಚೆ ಆಲ್ ಓಕೆ ಕಡೆಯಿಂದ ಒಂದು 2 ಲೈನ್ ಬಂದೇ ಬಿಡಿ. ತಲೆ ಮೇಲೆ ಕೈ ಇಟ್ ಕೂತ್ರೆ ಕೆಲ್ಸ ಆಯ್ತದ, ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಬತ್ತದ, ಅಟ್ಟಿ ಕೋಳಿ ಕೂಗುದ್ರೇನೆ ಬೆಳಕಾಗದ, ಬೋರ್ವೆಲ್ಲು ತೋಡದೇನೆ ನೀರ್ ಬತ್ತದ, ಹಂಗೆ ಕಹಿ ನೆನಪುಗಳ ನಿ ಮರಿಬೇಕು, ನಿನ್ನ ಅನುಭವಗಳಿಂದ ನಿ ಕಲಿಬೇಕು, ನಿನ್ನ ಹಾಸಿಗೆ ಮೀರಿ ಕಾಲ್ ಚಾಚಬೇಕು, ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು. ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಅನ್ಕೋ, ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ. ಚಿತ್ತಾರ ರೈಸಿಂಗ್ ಸ್ಟಾರ್ ಅವಾರ್ಡ್ ತಗೊಂಡಂಗೆ ಬಹಳ ಖುಷಿಯಾಗಿದೆ ಅನ್ಕೋ. ಥ್ಯಾಂಕ್ ಯು ಸೋ ಮಚ್.